ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೇಲುಕೋಟೆಯ ಡಾಕ್ಟರ್ ಪೂತಿನ ಟ್ರಸ್ಟ್ ಹಾಗೂ ಮಂಡ್ಯ ಜಿಲ್ಲಾ ಮಾಂಡವ್ಯ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದೊಂದಿಗೆ ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿಂದು ಆಯೋಜಿಸಲಾಗಿದ್ದ ಕನ್ನಡದ ಮಹಾಕವಿ ಡಾಕ್ಟರ್ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಅವರ 121ನೇ ಜನ್ಮದಿನ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಚಾಲನೆ ನೀಡಿದರು. ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿವಿ ನಂದೀಶ್, ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹರ್ಷ, ಲೇಖಕ ಜೋಗಿ, ಪೂತಿನ ಟ್ರಸ್ಟ್ ಅಧ್ಯಕ್ಷ ಪ್ರೊಫೆಸರ್ ಎಂ ಕೃಷ್ಣೇಗೌಡ, ಸದಸ್ಯರಾದ ಪಿ ಸುಮಾರಾಣಿ ಶಂಭು, ಕುಮಾರಕೊಪ್ಪ, ಕಸಾಪ ಮಾಜಿ ಅಧ್ಯಕ್ಷೆ ಮೀರಾ ಶಿವಲಿಂಗಯ್ಯ, ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಸೇರಿದಂತೆ ಹಲವು ಗಣ್ಯರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಳಿಕ ಡಾಕ್ಟರ್ ಕುಮಾರ ವಿದ್ಯಾರ್ಥಿಗಳು ಪೂತಿನರಂತಹ ಮಹನೀಯರ ಮೌಲ್ಯ, ಆದರ್ಶ ಮತ್ತು ಚಿಂತನೆಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಇಂದಿನ ಮಕ್ಕಳು ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳುವ ಮೂಲಕ ನಾಡು, ನುಡಿ, ಪರಂಪರೆ ಮತ್ತು ಇತಿಹಾಸವನ್ನು ಅರಿತುಕೊಳ್ಳುವುದು ಅಗತ್ಯ ಎಂದು ಕರೆ ನೀಡಿದರು. ನಾವು ಸಾಹಿತ್ಯದ ಪ್ರಕಾರವನ್ನು ಅರಿತುಕೊಳ್ಳಬೇಕಾದ್ರೆ ಮೊದಲು ಮಾಡಬೇಕಾಗಿರುವಂತಹ ಕೆಲಸ ಆ ಸಾಹಿತ್ಯ ವೈಯಕ್ತಿಕವಾದಂತಹ ಬದುಕು ಮತ್ತು ಬರಹವನ್ನು ತಿಳ್ಕೋಬೇಕು. ಜೋಗಿ ಪೂತಿನ ನವೋದಯ ಕಾಲದ ಪ್ರಮುಖ ಕವಿ ಮತ್ತು ವಿದ್ವಾಂಸರು. ವೃತ್ತಿಯಿಂದ ನಿವೃತ್ತರಾದರೂ ಪ್ರವೃತ್ತಿಯಿಂದ ಸಾಹಿತ್ಯಿಕ ಚಿಂತನೆಯಲ್ಲಿ ಸದಾ ತೊಡಗಿಸಿಕೊಂಡಿದ್ದರು ಎಂದು ಹೇಳಿದರು. ಪ್ರೊಫೆಸರ್ ಎಂ ಕೃಷ್ಣೇಗೌಡ, ಜಿಲ್ಲೆಯಲ್ಲಿ ಸಾಹಿತ್ಯದ ಬೇರುಗಳು ಬಹಳ ಗಟ್ಟಿಯಾಗಿವೆ. ಪೂತಿನ ಅವರ ಆಧ್ಯಾತ್ಮಿಕ ಚಿಂತನೆಗಳು ಸಮಾಜಕ್ಕೆ ದೊಡ್ಡ ಕೊಡುಗೆ. ವಿದ್ಯಾರ್ಥಿಗಳು ಅವರ ಸಾಹಿತ್ಯದ ಮೌಲ್ಯ ಮತ್ತು ಭಾವನೆಗಳನ್ನು ಅರ್ಥೈಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಜಗತ್ತನ್ನು ಸಮೃದ್ಧಗೊಳಿಸುವಂಥದ್ದು, ಶ್ರೀಮಂತಗೊಳಿಸುವಂಥದ್ದು, ಸುಂದರಗೊಳಿಸುವಂತಹ ಹಲವಾರು ಸಂಗತಿಗಳಿವೆ. ಮೀರಾ ಶಿವಲಿಂಗಯ್ಯ ಪದ್ಮಶ್ರೀ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. 60ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಅವರ ಹಣತೆ ಕೃತಿ ಜ್ಞಾನ ಎಲ್ಲರಿಗೂ ಬೆಳಕಾಗಲಿ ಎಂದು ಹಾರೈಸಿದರು. ಎಲ್ಲ ಅರಿತರಿಕೆ ಇರ್ಬೋದು, ಪ್ರತಿಯೊಂದು ಕವಿತೆ ಕವನ ಎಲ್ಲದರಲ್ಲೂ ಕೂಡ ನಾವು ಒಂದಲ್ಲ ಒಂದು ಭಕ್ತಿಯನ್ನ ಕಾಣ್ತೀವಿ. ಆದರೆ ಅದು ಬರೀ ಭಕ್ತಿ ಅಲ್ಲ, ಅಲ್ಲೊಂದು ಆನಂದ ಅನುಭೂತಿ ಕೂಡ ಇರುತ್ತೆ ಅದರಲ್ಲಿ. ಜಯಪ್ರಕಾಶ್ ಗೌಡ, ಕೃಷಿ ಪ್ರಧಾನ ಮಂಡ್ಯ ಜಿಲ್ಲೆಯು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಅಪಾರ ಕೊಡುಗೆಯನ್ನು ಸ್ಮರಿಸಿದರು. ಮಂಡ್ಯದ ಅನೇಕ ಮಂದಿಯಲ್ಲಿ ಸದಸ್ಯರಿದ್ದಾರೆ. ಅದರಿಂದ KS ಟ್ರಸ್ಟಿಗಳು ಕೂಡ ಜಾಗೃತವಾಗಿದೆ. ಮತ್ತು ಮಂಡ್ಯದಲ್ಲಿ KS ನಾವು ನಮ್ಮ ಊರಿನ ಕವಿ ಅಂತ ಹೇಳಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರ